ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅನ್ನೋಂಥದ್ದು ಜನರು ಮಾತಾಡ್ಕೋತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ? ಇಲ್ಲಿ ಇಷ್ಟವರೆಗೆ ಜನರು ಮಾತಾಡಿಲ್ಲ, ಈಗ ಬಂದ ತಕ್ಷಣ ಜನರು ಮಾತಾಡೋದು ಹೇಳ್ತೀವಿ. ಜನರು ಮಾತಾಡ್ತಾ ಇದ್ದಾರೆ ಸರ್. ಈಗಾಗಲೇ ನಾವು ಸುದ್ದಿನೂ ಕೂಡ ಬಿತ್ತರ ಮಾಡ್ತಾ ಇದ್ದೀವಿ ಟಿವಿಯಲ್ಲಿ. GST ಬರುವಾಗ ಜನರು ಏನು ಮಾತಾಡಿಲ್ವಾ? ಜನರು ಅದಕ್ಕೂ ಮಾತಾಡಿದ್ದಾರೆ ಸರ್. ನಾ ಕೇಳಿದ್ದು ಇದಕ್ಕೊಂದಕ್ಕೆ ಸರ್. ಈಗ ರಾಜ್ಯ ಸರ್ಕಾರ ತೆರಿಗೆ ಹೇರ್ತಾ ಇದೆ ಅಂದ್ಮೇಲೆ ನಿಮ್ಮನ್ನ ಕೇಳಬೇಕಾಗ್ತದೆ ಸರ್. ಅದ್ರ ಜೊತೆಗೆ ನೀವು ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಸಭೆ ಕರೆದಾರಂತ ಕೂಡ ನೋಡಿಲ್ವಾ? ನೋಡಿದ್ದೀನಿ ಸರ್. ನಿಮ್ಮ ಒಂದು ಇದು ಏನಂತ ಅದೇ ಹೇಳಿದ್ನಲ್ರಿ, ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಸಭೆ ಕರೆದಿದ್ದಾರೆ, ಜಸ್ಟಿಫಿಕೇಶನ್ ಆಗುತ್ತೆ. GST ಅಂತಕ್ಕಂಥದ್ದು ಇದು ಇನ್ಕ್ಲೂಸಿವ್ ಆಗಿರೋದ್ರಿಂದ ಈಗ ಪಾಪ್ಕಾರ್ನ್ ಬಗ್ಗೆ ನೀವು ಮಾತಾಡಲ್ವಾ? ಪಾಪ್ಕಾರ್ನ್ ಒಂದು ಮಸಾಲಾ ಪಾಪ್ಕಾರ್ನ್ ಇದ್ರೆ ಒಂದು GST ಇದೆ, ಖಾಲಿ ಪಾಪ್ಕಾರ್ನ್ ಇದ್ರೆ ಒಂದಿದೆ, ಅದಕ್ಕೆ ಹನಿ ಇದ್ರೆ ಒಂದಿದೆ GST. ಮಾತಾಡೋಂಗಿದ್ರೆ ಸಂಪೂರ್ಣ ಬಗ್ಗೆ ಕೂತ್ಕೊಂಡು ಮಾತಾಡೋಣ. ಸೊ ಈ ಕೇಳ್ತಕ್ಕಂಥ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿ ಆಲ್ರೆಡಿ ಸಭೆ ಕರೆದಿದ್ದಾರೆ. ಡೆಫಿನೆಟ್ಲಿ ವಿಲ್ ಕಮ್ ಅಪ್ ವಿತ್ ಸೊಲ್ಯೂಷನ್. ಸ್ಟೇಟಿಗೆ ಎಷ್ಟು ತೊಂದರೆ ಆಗುತ್ತೆ, ಸ್ಟೇಟ್ಲಿಂದ ಎಷ್ಟು ಕಲೆಕ್ಟರ್ನಾಗಿ ಎಷ್ಟು ತೊಂದರೆ ಆಗ್ತದೆ, ಸೆಂಟ್ರಿಂದ ಯಾರು ಹೊರ್ತಾ ಇರತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆ. ಈಗಾಗಲೇ 25ನೇ ತಾರೀಕಿಗೆ ಎಲ್ಲ ಸಣ್ಣ ಪುಟ್ಟ ಬೀಡ ಅಂಗಡಿಯವರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಸರ್. ಈಗ ರಾಜ್ಯ ಸರ್ಕಾರ ಐ ರೆಸ್ಪೆಕ್ಟ್ ಇಟ್ ಸರ್. ಇಫ್ ಯು ಆರ್ ಡೂಯಿಂಗ್ ಇಟ್ ವಿ ಆರ್ ಮೋರ್ ದನ್ ಹ್ಯಾಪಿ, ಲೆಟ್ ದೆಮ್ ಡೂ ಇಟ್. ಬಟ್ ಇದಕ್ಕೆ ಅಂತಿಮವಾಗಿ ಮುಖ್ಯಮಂತ್ರಿಯವರ ಮೀಟಿಂಗ್ ಕರೆದಿದ್ದಾರೆ, ಸಭೆ ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಸರ್.